ಭಾರತದಲ್ಲಿ ಸರಿಸುಮಾರು ಪ್ರತಿದಿನ 175 ಮಿಲಿಯನ್ ಲೀಟರ್ ಅಷ್ಟು ನಾವು ಪೆಟ್ರೋಲ್ನ ಯೂಸ್ ಮಾಡ್ತೀವಿ. ಪ್ರತಿಯೊಂದದ್ದು ಒಂದೊಂದು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಏನು ಅಂತಂದರೆ ಇಂಥದ್ದೊಂದು ಕ್ಲಿಷ್ಟ ಸಮಯದಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿರಬೇಕು, ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಜನ ಪ್ಯಾನಿಕ್ ಆಗಿ ಇವಾಗಲೇ ನನ್ನ ಹತ್ರ 10 kg ಅಕ್ಕಿದ್ರು ನಾನಿಲ್ಲ 1 ಕ್ವಿಂಟಲ್ ಅಕ್ಕಿನ ತಂದು ಇಟ್ಕೊಂಡ್ಬಿಡ್ತೀನಿ ಇವತ್ತೇ ಅಂತ ಮಾಡುವಂಥ ಪ್ರಯತ್ನಗಳು ಮಾಡಿದ್ರೆ ಮತ್ತೆ ಇದರದ್ದು ಆರ್ಥಿಕ ಹೊಡೆತ ಇನ್ನಷ್ಟು ಜಾಸ್ತಿ ಆಗುತ್ತೆ ನಮಗೆ. ಏನಾದರೂ ಇನ್ನೂ 1 ತಿಂಗಳು ಮುಂದುವರೆದ್ರೆ ಇದು ಸಹಜವಾಗಿಯೇ $140 ಒಂದು ಕ್ರೂಡ್ ಆಯಿಲ್ಗೆ ಹೋಗೋಕ್ಕಿದೆ. ಒಂದು ಯೂನಿಟಿಂದ ಅಲ್ಲಲ್ಲಿ ಆ ಏರಿಯಾಗೆ ನಾವು ಗ್ಯಾಸನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡಬೇಕು. ಪ್ರತಿಯೊಂದು ವಸ್ತುವಿನ ಬೆಲೆ ಕ್ರಮೇಣ ಹೆಚ್ಚಳ ಆಗೋದನ್ನು ಗಮನಿಸ್ತಾ ಇದ್ದೀವಿ. ಯಾಕೆ ಹೆಚ್ಚಳ ಆಗುತ್ತೆ ಅಂತಂದರೆ ಈಗ ಒಂದು ಪೆಟ್ರೋಲ್ ಆಯಿಲ್ ಲೂಬ್ರಿಕೆಂಟ್ಸ್ ಮೇಲೆ ಪ್ರೆಷರ್ ಕಂಟಿನ್ಯೂಸ್ ಇದೆ. ಆ ಕಂಟಿನ್ಯೂಸ್ ಇರೋದ್ರಿಂದ ಏನಾಗ್ತಾ ಇದೆ, ಕೇಂದ್ರ ಸರ್ಕಾರದ ಮೇಲೂ ಒತ್ತಡ ಇದೆ, ಆದರೆ ವರ್ಗಾವಣೆ ಮಾಡಿಲ್ಲ. ನಿಮಗೆ ವರ್ಗಾವಣೆ ಮಾಡಿಲ್ಲದೆ ಇದ್ದರೂ ಎಲ್ಲಿ ಕಾಣಿಸ್ತಾ ಇದೆ ಇದು ಅಂತಂದರೆ ಸಿಲಿಂಡರ್ ಮೇಲೆ ಕಾಣಿಸ್ತಾ ಇದೆ. ಸಿಲಿಂಡರ್ ಬೆಲೆ ₹60 ಹೆಚ್ಚು ಮಾಡಿದ್ರು, ₹110 ಇದರಲ್ಲಿ ಹೆಚ್ಚು ಮಾಡಿದ್ರು. ಆದರೂ ಕೆಲವು ಕಡೆ ಈ ಸಪ್ಲೈ ಚೈನಿಂದ ಮತ್ತು ಈ ಪ್ಯಾನಿಕ್ ಬೈಯಿಂಗಿಂದ ಏನಾಗಿದೆ, ಜನರಿಗೆ ಅಷ್ಟು ಸುಲಭವಾಗೋದು ಕೆಲವು ಕಡೆ ಸಿಗ್ತಾ ಇಲ್ಲ. ಸೊ ಈ ಪ್ಯಾನಿಕ್ ಬೈಯಿಂಗು ಮತ್ತು ಒಂದು ಸಪ್ಲೈ ಡಿಸ್ರಪ್ಷನ್ ಒಂದು ಸ್ವಲ್ಪಕ್ಕಾದ ತಕ್ಷಣ ಮತ್ತು ಒಂದು ಸೋಷಿಯಲ್ ಮೀಡಿಯಾ ಹೇಳುತ್ತೆ ಅಲ್ಲಿ ಇದು ಒಂದು ಎಷ್ಟು ಕ್ಯೂ ಇದೆ, 3 ಕಿಲೋಮೀಟರ್ ಇದೆ, 4 ಕಿಲೋಮೀಟರ್, ಈ ಥರದ ಒಂದು ಆತಂಕ ಸೃಷ್ಟಿಯಾಗಿದ್ದರಿಂದ ಭಾರತದಲ್ಲಿ ಸರಿಸುಮಾರು ಪ್ರತಿದಿನ 175 ಮಿಲಿಯನ್ ಲೀಟರ್ ಅಷ್ಟು ನಾವು ಪೆಟ್ರೋಲ್ನ ಯೂಸ್ ಮಾಡ್ತೀವಿ. ಹೆಚ್ಚು ಕಮ್ಮಿ 287 ಮಿಲಿಯನ್ ಟನ್, ಹತ್ತಿರ 300 ಮಿಲಿಯನ್ ಲೀಟರ್ ಅಷ್ಟು ನಾವು ಡೀಸೆಲ್ ಯೂಸ್ ಮಾಡ್ತೀವಿ. ಏನಾಗುತ್ತೆ, ಈ ಥರದೊಂದು ಪ್ಯಾನಿಕ್ ಬೈಯಿಂಗ್ ಶುರು ಆಗೋದ್ರೆ ಪ್ರತಿ ಪೆಟ್ರೋಲ್ ಬಂಕಲ್ಲಿ 3 ದಿನದ್ದು ಆ್ಯಾವ್ರೇಜ್ ಇರುತ್ತೆ, ಅವ್ರ ಹತ್ರ ಸ್ಟಾಕ್ ಇರುತ್ತೆ. ಈಗೇನ 3 ದಿನ ಖಾಲಿ ಆಗೋದನ್ನ 1 ದಿನಕ್ಕೆ ಖಾಲಿ ಆಗಿಬಿಟ್ರೆ ಸಹಜವಾಗಿ ಆ ಒಂದು ಸಪ್ಲೈ ಚೈನ್ ಬಾಟಲ್ ನೆಕ್ಕಲ್ಲಿ ಬರುತ್ತೆ. ಅದು ಬಂದು ತುಂಬ ಅಷ್ಟೊತ್ತಿಗೆ ಇಲ್ಲಿ ಶುರು ಆಗಿಬಿಟ್ಟಿರುತ್ತೆ, ಪ್ಯಾನಿಕ್ ಶುರು ಆಗಿರುತ್ತೆ. ಈ ಥರದ ಪ್ಯಾನಿಕ್ಕಿಂದ ಏನಾಯಿತು, ಹೋಟೆಲ್ಗಳಲ್ಲಿ ಅನೇಕ ಹೋಟೆಲ್ಗಳಲ್ಲಿ ಬೆಲೆ ಜಾಸ್ತಿ ಮಾಡಿದ್ದಾರೆ. ನೀವು ಗಮನಿಸಿದ್ರೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ರಾಜ್ಯ ಸರ್ಕಾರ ಹೇಳ್ತಾ ಇದೆ ಹೆಚ್ಚು ಮಾಡಬೇಡಿ ಅಂತ. ನೀವು ಗಮನಿಸಿದ್ರೆ ಪ್ರತಿ ಹೋಟೆಲಿನ ಬೆಲೆ ನೋಡಿ. ಈವನ್ ನಾನು ಮೊನ್ನೆ ಇದಕ್ಕೆ ಹೋಗಿದ್ದೆ, ಕಾಸರಗೋಡಿಗೆ ಹೋಗಿದ್ದೆ, ಅಲ್ಲಿ ಬೆಲೆ ಹೆಚ್ಚಾಗಿತ್ತು. ನನ್ನ ಮಗ ಪಾಂಡಿಚೇರಿಯಿಂದ ನನಗೆ ಹೇಳ್ತಿದ್ದ, ಇವನ್ ಅಲ್ಲಿ ಪ್ರತಿ ಇದರ ಮೇಲೆ ₹30 ₹40 ಹೆಚ್ಚು ಮಾಡಿದ್ದಾರೆ ಊಟಕ್ಕೆ ತಿಂಡಿಗೆ ಅಂತ ಹೇಳ್ತಿದ್ದ. ಸೊ ಅಂದರೆ ಪ್ರತಿ ಹೋಟೆಲ್ಗಳಲ್ಲಿ ಒಂದು ಕ್ರಮೇಣ ಹೆಚ್ಚಳ ಮಾಡಿದ್ದಾರೆ. ಅವರು ನೇರವಾಗಿ ಇದು ಗ್ಯಾಸಿನ ಕಾರಣಕ್ಕಾಗಿ ಅಂತ ಹೇಳದೆ ಹೋಗಿರ್ಬೋದು, ಆದರೆ ಬೆಲೆಯನ್ನು ಹೆಚ್ಚಳ ಮಾಡಿರೋದು ಕಾಣ್ಬೋದು. ಇದು ಎಲ್ಲರ ಮೇಲೆ ಪರಿಣಾಮ ಮಾಡುತ್ತೆ, ಜನರ ಮೇಲೆ ಪರಿಣಾಮ ಬೀರುತ್ತೆ. ಆಮೇಲೆ ಇನ್ನೂ ಕೆಲವು ವಸ್ತುಗಳನ್ನು ನೀವು ನೋಡಿ, ಎಲೆಕ್ಟ್ರಾನಿಕ್ ವಸ್ತುಗಳು ನಮಗೇನು ನಾವು ಆಮದು ಮೇಲೆ ಏನು ಆಶ್ರಯಿಸ್ಕೊಂಡಿದ್ವಲ್ಲ, ಈಗ ಚಿಪ್ಸ್ ಇರ್ಬೋದು, ಅಂದರೆ ಈಗ ಯಾವ್ಯಾವ್ದು ಈವನ್ ಲ್ಯಾಪ್ಟಾಪ್ ಇರ್ಬೋದು, ಈಗ ಮೊಬೈಲ್ ಇರ್ಬೋದು, ಇವುಗಳ ಎಲ್ಲದರ ಬೆಲೆ ಕ್ರಮೇಣ ಹೆಚ್ಚಳ ಆಗ್ತಾ ಇರೋದನ್ನು ನಾವು ಗಮನಿಸ್ಬೋದು. ಈವನ್ ಸೋಲಾರ್ ಪ್ಯಾನಲ್ಸಿನ ಬೆಲೆ. ಸೊ ಈ ಥರ ಪ್ರತಿಯೊಂದದ್ದು ಒಂದೊಂದು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಏನು ಅಂತಂದರೆ ಇಂಥದ್ದೊಂದು ಕ್ಲಿಷ್ಟ ಸಮಯದಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿರಬೇಕು, ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅನ್ನುವಂಥ ಕಾರಣಕ್ಕಾಗಿ ಬಹುಶಃ ಆ ರೀತಿಯಾಗಿ ಹೇಳಿದ್ದಾರೆ. ಆದರೆ ಇದು ಜನ ಯಾವ ಥರ ಅರ್ಥ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂದರೆ, ಮತ್ತೆ ನಮ್ಮಲ್ಲಿ ಲಾಕ್ಡೌನ್ ಅಂತ ಒಂದು ಸ್ಥಿತಿ ಬಂದುಬಿಡುತ್ತೆ, ನಾವೇನಪ್ಪ ಮಾಡೋದು, ಎಲ್ಲ ಮತ್ತೆ ಸ್ಟಾಕ್ ಮಾಡೋಣ ಅನ್ನುವಂಥ ವಿಚಾರಕ್ಕೆ ಹೋಗ್ತಾ ಇದ್ದಾರೆ. ದಯವಿಟ್ಟು ಆ ಥರ ಯಾರೂ ಮಾಡುವಂಥ ಅಗತ್ಯ ಇಲ್ಲ. ಯಾಕೆಂದರೆ ಈಗಾಗಲೇ ಯುದ್ಧ ನಿಲ್ಲಿಸಲಿಕ್ಕೆ ಅನೇಕ ಕ್ರಮಗಳನ್ನ ಕೈಗೊಳ್ತಾ ಇದೆ. ಈವನ್ ಭಾರತವನ್ನು ಕೂಡ ಟ್ರಂಪ್ ಅವ್ರು ಕೇಳ್ಕೊಂಡಿದ್ದಾರೆ. ಒಂದು ಕಡೆ ಬ್ಯಾಕ್ ಎಂಡಲ್ಲಿ ಮಾತುಕತೆ ನಡೀತಾ ಇರೋದನ್ನು ನಾವು ಗಮನಿಸ್ಬೋದು. ಒಂದು ವೇಳೆ ಯುದ್ಧ ನಿಂತರೆ ಖಂಡಿತ ಇವೆಲ್ಲ ಸಾಲ್ವ್ ಆಗುತ್ತೆ. ಹಾಗಾಗಿ ಜನ ಪ್ಯಾನಿಕ್ ಆಗಿ ಇವಾಗಲೇ ನನ್ನ ಹತ್ರ 10 kg ಅಕ್ಕಿದ್ರು ನಾನಿಲ್ಲ 1 ಕ್ವಿಂಟಲ್ ಅಕ್ಕಿನ ತಂದು ಇಟ್ಕೊಂಡ್ಬಿಡ್ತೀನಿ ಇವತ್ತೇ ಅಂತ ಮಾಡುವಂಥ ಪ್ರಯತ್ನಗಳು ಮಾಡಿದ್ರೆ ಮತ್ತೆ ಇದರದ್ದು ಆರ್ಥಿಕ ಹೊಡೆತ ಇನ್ನಷ್ಟು ಜಾಸ್ತಿ ಆಗುತ್ತೆ ನಮ್ಮ ಮೇಲೆ. ಇದು ನಮ್ಮ ಮೇಲೆ ನಾವೇ ಹೇರಿಕೊಳ್ಳುವಂಥ ತೊಂದರೆಗಳು. ಆ ಥರ ಮಾಡುವಂಥದ್ದು ಬೇಡ. ಯಾಕೆಂದರೆ ನಮ್ಮಲ್ಲಿ ಫುಡ್ ಗ್ರೈನ್ ಸ್ಟಾಕ್ ಸಾಕಷ್ಟಿದೆ. ಭಾರತದಲ್ಲಿ ಈ ಸರಿನೂ ನಾವು 356 ಮಿಲಿಯನ್ ಟನ್ಸ್ ಅಷ್ಟು ಫುಡ್ ಗ್ರೈನ್ಸನ್ನು ಬೆಳೆದಿದ್ದೀವಿ. ಸಾಕಷ್ಟು ಸ್ಟಾಕ್ ನಮ್ಮ ಹತ್ರ ಇದೆ. ಬಟ್ ನಮಗೆ ಎಲ್ಲಿ ಹೊಡೆತ ಬೀಳುತ್ತೆ ಇದು ಮೇಯ್ನ್ ಅಂದರೆ, ನಮ್ಮ ಭಾರತದ GDP ಏನಾಗುತ್ತಲ್ಲ, ಇದು ಈ ಸರಿ ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ನಾವು ಅತ್ಯಂತ ವೇಗವಾಗಿ ಬೆಳೆಯುತ್ತಿರೋ ಆರ್ಥಿಕತೆ ಆಗಿದ್ದೀವಿ. ಆದರೆ ಇವಾಗ ಏನಾಗುತ್ತೆ ಅಂದರೆ, ಈಗ 7.4% ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಗ್ರೋತು. ನನ್ನ ಪ್ರಕಾರ ಅದು 7%ಗೆ ಬರುತ್ತೆ. ಯಾಕೆಂದರೆ 0.4 ಏನಿದೆಯಲ್ಲ ಆ ಗ್ರೋತ್ ಕಡಿಮೆ ಆಗುತ್ತೆ. ಸೊ ಆ ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ಮತ್ತೆ ನಮ್ಮ ಒಂದು ಕರೆಂಟ್ ಅಕೌಂಟ್ ಡೆಫಿಸಿಟ್ ಮೇಲೆ ಆ ಪ್ರೆಷರ್ ಬೀಳುತ್ತೆ. ಮತ್ತು ಸರ್ಕಾರ ಈ ಸರಿ ಏನು ಎಕ್ಸ್ಪೆಕ್ಟ್ ಮಾಡಿತ್ತು, ನಾನು ಇಷ್ಟು ತೆರಿಗೆಯನ್ನು ಸಂಗ್ರಹಿಸ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರುತ್ತೆ. ಆದರೆ ಇವಾಗ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆಂದರೆ ನೀವೀಗ ಕೆಲವು ಹೋಟೆಲ್ಗಳು ಬಂದಾಗಿರುತ್ತೆ, ಇನ್ನು ಕೆಲವು ಸೇವೆಗಳು ನಿಂತೋಗಿರುತ್ತೆ. ಈ ಸೇವೆಗಳಿಂದ ಬರುವಂತಹ ತೆರಿಗೆ ಏನಿರುತ್ತೆ ಅದು ನಿಂತೋಗುತ್ತೆ. ಯಾಕೆಂದರೆ ಕೆಲವು ಸೇವೆಗಳು ಒಂದು ಕಾಲಘಟ್ಟದಲ್ಲಿ ಈ ತಿಂಗಳು ಮಾಡೋದು ನಿಂತೋದ್ರೆ, ಸಣ್ಣ ಉದಾಹರಣೆ ಕೊಡ್ತೀನಿ ನಾನು. ಯಾವುದೋ ಒಂದು ಸಲೂನ್
ನಿಂತಿದ್ರೆ ಅಂದರೆ ಬರೀ ಹೈಪೋಥೆಟಿಕಲ್ ಆಗಿ ನಿಮಗೆ ಮತ್ತೆ ನನಗದು ಸಿಗಲ್ಲ. ಈ ಒಂದು ಹೋಟೆಲಲ್ಲಿ ಇವತ್ತು ನಾನು ಊಟ ಮಾಡಬೇಕು ಅಂತ ಇರ್ತೀನಿ, ಇವತ್ತು ರಾತ್ರಿ ಇವತ್ತು ನಾಳೆ ಊಟ ಮಾಡಬೇಕು ಅಂತ ಇರ್ತೀನಿ 2 ದಿನ ಅಂತ ಅಂದ್ಕೊಂಡ್ರೆ, ಒಂದು ವೇಳೆ ನಾನು ಹೋಗುವಂಥ ಹೋಟೆಲ್ ಬಂದಾಗಿದ್ದರೆ ನಂದು ಆ ಸೇವೆ, ಆ ಹೋಟೆಲ್ ಕೊಡುವಂಥ ಸೇವೆ ಅಲ್ಲಿಗಿರಲ್ಲ. ಸೊ ಹಾಗಾಗಿ GST ನಾನೇನು ಕಟ್ತಾ ಇದ್ದೆ ಅಥವಾ ಆ ಹೋಟೆಲ್ ಏನು ತರಕಾರಿ ಕೊಂಡ್ಕೊಳ್ತಾ ಇತ್ತು, ಆ ವೇಜಸ್ ಕೊಡ್ತಾ ಇತ್ತು ಕಾರ್ಮಿಕರಿಗೆ ಯಾವೂ ಇರಲ್ಲ. ಸೊ ಹಾಗಾಗಿ ಆ ಮಟ್ಟಕ್ಕೆ ಆ ಸೇವೆಗಳು, ಈ ಥರದ್ದು ಯಾವ್ಯಾವ ಸೇವೆಗಳು ನಿಂತೋಗಿದೆ, ಆ ಸೇವೆಗಳ ಮೌಲ್ಯ ಏನು ನಮ್ಮ GDPಗೆ ಆ್ಯಡ್ ಆಗ್ತಾ ಇತ್ತು ಅದಿರಲ್ಲ. ಸೊ ಹಾಗಾಗಿ GDPಗೆ ಹೊಡೆತ ಬೀಳುತ್ತೆ. ಮತ್ತು ತೆರಿಗೆ ಸಂಗ್ರಹಣೆಯಲ್ಲೂ ಸ್ವಲ್ಪ ಕಡಿಮೆ ಆಗುತ್ತೆ. ತೆರಿಗೆ ಸಂಗ್ರಹ ಕೇಂದ್ರ ಸರ್ಕಾರಕ್ಕೆ ಕಡಿಮೆ ಆದರೆ ಅದು ಇನ್ನೂ ಹೆಚ್ಚಿನ ಸಾಲವನ್ನು ಮಾಡಬೇಕಾಗತ್ತೆ. ಹೆಚ್ಚಿನ ಸಾಲವನ್ನು ಮಾಡಿದ್ರೆ ಮತ್ತೆ ಬಡ್ಡಿ ಹೆಚ್ಚಳ ಆಗುತ್ತೆ, ಮತ್ತು ಅದು ಕೊನೆಗೆ ನಮ್ಮ ಮೇಲೆಯೇ ಅದರ ಪ್ರಭಾವ ಬೀರ್ತಾ ಹೋಗುತ್ತೆ. ಒಂದು ಕಡೆ ಆರ್ಥಿಕತೆಯ ವೇಗ ಕಡಿಮೆ ಆಗ್ತಾ ಹೋಗುತ್ತೆ, ಅದರಿಂದ ಮತ್ತೆ ಹೆಚ್ಚು ಉತ್ಪಾದನೆ ಮಾಡಬೇಕು ಅಂತ ಇನ್ನೂ ಹೆಚ್ಚು ಸಾಲ ಮಾಡ್ತೀವಿ, ಇನ್ನೊಂದಷ್ಟು ಹೆಚ್ಚು ಅದರಿಂದ ತೊಂದರೆಗೊಳಗಾಗುತ್ತೆ. ಸೊ ಈ ಥರದ ಎಲ್ಲ ತೊಂದರೆಗಳು ಅದರಿಂದ ಆಗುತ್ತೆ. ಈಗ ಒಂದು ವೇಳೆ ಇದು $135 ಏನಾದರೂ ಸ್ಥಿರತೆ ಕಂಡುಕೊಂಡ್ರೆ, ಭಾರತ ಕೊಂಡ್ಕೊಂಡಿರೋದನ್ನು ಯಾವ ಲೆಕ್ಕ ನಾನು ಹೇಳ್ತಾ ಇರೋದು, ಈಗಾಗಲೇ ಅದು $105, $106 ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸಸಲ್ಲಿ ಬಂದಿದೆ. ಒಂದು ವೇಳೆ ಯುದ್ಧ ಏನಾದರೂ ಇನ್ನೂ 1 ತಿಂಗಳು ಮುಂದುವರೆದ್ರೆ ಇದು ಸಹಜವಾಗಿಯೇ $140 ಒಂದು ಕ್ರೂಡ್ ಆಯಿಲ್ಗೆ ಹೋಗೋಕ್ಕಿದೆ. ಸೌದಿ ಅರೇಬಿಯಾ ಹೇಳ್ತಿದೆ $150 ಆಗ್ಬೋದು ಅಂತ ಸೌದಿ ಅರೇಬಿಯಾ ಆಗಲಿ ಎಸ್ಟಿಮೇಟ್ ಮಾಡಿದೆ. ಹಾಗಾಗಿ ಸರ್ಕಾರ ಇದನ್ನು ವರ್ಗಾವಣೆ ಮಾಡಿದ್ರೆ ನಮಗೆ ಏನಾದರೂ 10 ರಿಂದ 15 ರೂಪಾಯಿ ಖಂಡಿತವಾಗಿಯೂ ಹೆಚ್ಚಳ ಆಗುತ್ತೆ ಪ್ರತಿ ಲೀಟರ್ಗೆ. ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡಲೇಬೇಕು. ಒಂದು ವೇಳೆ ಹೆಚ್ಚಳ ಮಾಡಲ್ಲ, ನನ್ನ ಸರ್ಕಾರ ಈ ಲೆವೆಲ್ಗೆ ಹೆಚ್ಚಳ ಮಾಡಲ್ಲ ಅಂತಂದರೆ ಸರ್ಕಾರ ಗೋಲ್ಡ್ ಇದನ್ನೇನು ಹಿಂದಿನ ಸರ್ಕಾರಗಳೇನು ಪೆಟ್ರೋಲ್ ಬಾಂಡ್ಸ್ ಮಾಡಿತ್ತು ಆ ಥರದ್ದೊಂದು ಆಯಿಲ್ ಬಾಂಡ್ಸನ್ನು ಮಾಡಿ ಈ ಸಂದರ್ಭದಲ್ಲಿ ಅದನ್ನು ಸೇಲ್ ಮಾಡಿ ಅದರಿಂದ ಹಣವನ್ನು ಇದಕ್ಕೆ ಫೀಡ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ತುಂಬ ಸಂಕಷ್ಟಕ್ಕೊಳಗಾಗತ್ತೆ. ಹಿಂದೆ ಒಂಥರನೂ ಈ ಥರದ ಒಂದು ಸ್ಥಿತಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದಾಗ ಆಗಿತ್ತು. ಆಗ ಅವರು ಆಯಿಲ್ ಬಾಂಡ್ಸನ್ನು ತಗೊಂಡು ಜನಕ್ಕೆ ಅದನ್ನು ವರ್ಗಾವಣೆ ಮಾಡಿರಲಿಲ್ಲ. ಆದರೆ ಅನಂತರ ಅದು ಏನಾಗುತ್ತೆ, ಮತ್ತೆ ಕಟ್ತಾ ಹೋಗಬೇಕಾಗತ್ತೆ. ಜನನೇ ಫೈನಲಿ ಹಂತವಾಗಿ ಕಟ್ಟಬೇಕಾಗತ್ತೆ. ಸೊ ನನ್ನ ಪ್ರಕಾರ ಸೇಫ್ ಎಕ್ಸಿಟ್ ಏನು ಅಂತಂದರೆ, ಈಗ ಒಂದು ವೇಳೆ ಮುಂದುವರೆದ್ರೆ ಸರ್ಕಾರ ಒಂದಷ್ಟು ಹಣವನ್ನು ಜನರಿಗೆ, ಗ್ರಾಹಕರಿಗೆ ವರ್ಗಾಯಿಸಬೇಕು, ಪೂರ್ತಿಯಾಗಿ ವರ್ಗಾಯಿಸಬಾರ್ದು. ಒಂದು ₹5 6 ರೂಪಾಯಿಯಷ್ಟು ಜನರಿಗೆ ವರ್ಗಾಯಿಸಿದ್ರೆ ಹಂತವಾಗಿ ಒಂದೇ ಸರಿ ವರ್ಗಾಯಿಸಬಾರ್ದು. ₹5 ರಿಂದ ₹6 ವರ್ಗಾಯಿಸಬೇಕು. ಇನ್ನು ಮಿಕ್ಕಿದ್ದನ್ನು ಬೇರೆಯ ಮೂಲಗಳಿಂದ ಸಂಗ್ರಹಿಸಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ನನಗನ್ಸುತ್ತೆ. ಬೆಸ್ಟ್ ಆಲ್ಟರ್ನೇಟಿವ್ ಯುದ್ಧ ಮುಗಿದ ತಕ್ಷಣ ನಾವು ಮಾಡಬೇಕು ಅಥವಾ ಈಗಲಿಂದೇ ಶುರು ಮಾಡಬೇಕೇನು ಅಂತಂದರೆ, ಸಾಧ್ಯ ಆದಷ್ಟು ಈ ಗ್ಯಾಸ್ ಮೇಲೆ ನಾವು ಏನು 62% ಬೇರೆ ಬೇರೆ ದೇಶಗಳಲ್ಲಿ ಏನು ನಾವು ತೊಡಗಿಕೊಂಡಿದ್ದೀವಿ, ಆಮದು ಮಾಡ್ಕೊಳ್ತಾ ಇದ್ದೀವಿ, ಈ ಆಮದನ್ನು ಭಾರತ ಇವಾಗಿಂದಲೇ ಕ್ರಮೇಣ ಕಡಿಮೆ ಮಾಡ್ಕೊಳ್ತಾ ಬರಬೇಕು. ನಮ್ಮಲ್ಲಿ ಬಯೋಮಾಸ್ ಮಾಡಿದ್ರೆ ಅತಿ ಹೆಚ್ಚು ಇದಿದೆ, ಅದಕ್ಕೆ ಅವಕಾಶಗಳಿದೆ. ಪ್ರತಿಯೊಂದು ವಿಶ್ವವಿದ್ಯಾಲಯದಲ್ಲಿ ಬರುವ ವೇಸ್ಟ್ ನೋಡಿ, ಒಂದು ಲೊಕ್ಯಾಲಿಟಿಯಲ್ಲಿ ಬರುವ ವೇಸ್ಟನ್ನು ಗಮನಿಸಿದ್ರೆ, ಬಯೋ ವೇಸ್ಟನ್ನು ಗಮನಿಸಿದ್ರೆ ಹೇರಳವಾಗಿದೆ. ಸೊ ಅವುಗಳನ್ನೆಲ್ಲ ಕನ್ವರ್ಟ್ ಮಾಡುವ ಪ್ರಯತ್ನವನ್ನು ನಾವು ಮಾಡಬೇಕು. ಒಂದೊಂದು ಯೂನಿಟಿಂದ ಅಲ್ಲಲ್ಲಿ ಆ ಏರಿಯಾಗೆ ನಾವು ಗ್ಯಾಸನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡಬೇಕು. ಹಾಗೆಯೇ ಫರ್ಟಿಲೈಸರ್, ಇವಾಗ ಫರ್ಟಿಲೈಸರ್ ಬೆಲೆ ಕೂಡ ಜಾಸ್ತಿ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗಾಗಲೇ 20 ರಿಂದ 30% ಬೇರೆ ಬೇರೆ ದೇಶಗಳಲ್ಲಿ ಹೆಚ್ಚಳ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಕೇಂದ್ರ ಸರ್ಕಾರ ಇಲ್ಲಿ ಸಬ್ಸಿಡೈಸ್ ಮಾಡಿರೋದ್ರಿಂದ ಇನ್ನೂ ಅದೇ ದರದಲ್ಲಿ ಸಿಗ್ತಾ ಇದೆ. $245 ಏನು ಫಿಟ್ ಆಗಿದೆ ಅದೇ ಇದೆ. ಈಗ ಮುಂಗಾರು ಬರ್ತಾ ಇದೆ. ಮುಂಗಾರು ಬರುವಾಗ ನಿಮಗೆ ಇನ್ನೇನು ಜೂನ್ 1ರಿಂದ ನಮಗೆ ಮುಂಗಾರು ಶುರು ಆಗುತ್ತೆ. ಸೊ ಆ ಮಳೆಯ ಟೈಮ್ಗೆ ನಾವೆಲ್ಲವೂ ಫರ್ಟಿಲೈಸರ್ಸ್ನ ದಾಸ್ತಾನು, ಸೀಡ್ಸ್ ಇವೆಲ್ಲವನ್ನು ರೆಡಿ ಇಟ್ಕೊಂಡು ರೈತರಿಗೆ ನಾವು ಕೊಡಬೇಕಾಗತ್ತೆ. ಆ ರೈತರಿಗೆ ಕೊಡಬೇಕು. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫರ್ಟಿಲೈಸರ್ಸ್ ಬೆಲೆ ಜಾಸ್ತಿ ಆಗಿದೆ. ಸೊ ಆ ಬೆಲೆ ಜಾಸ್ತಿ ಆಗಿರುವಾಗ ಈಗ ಅದನ್ನು ಯಾವ ರೀತಿಯಲ್ಲಿ ಮಾಡ್ಬೋದು ಅದನ್ನು ಕೂಡ ಕೇಂದ್ರ ಸರ್ಕಾರ ಇವಾಗ, ಅದಕ್ಕೋಸ್ಕರ ನಾನು ಹೇಳ್ತೀನಿ, ಕಂಪೋಸ್ಟ್ ಏನಿದೆಯಲ್ಲ ನಮ್ಮಲ್ಲೇ ಏನು ತಯಾರಿಸ್ತಾ ಇದ್ದೀವಿ, ವೇಸ್ಟಿಂದ ನಾವು ಕಂಪೋಸ್ಟ್ ಮಾಡ್ತಾ ಇದ್ದೀವಿ. ಈ ಕಡೆಗೆ ಒಂದು ಅಟ್ಲೀಸ್ಟ್ ಒಂದು 40 to 50% ನಾವು ಕಂಪೋಸ್ಟನ್ನು ಯೂಸ್ ಮಾಡ್ತಾ ಇದ್ರೆ, ಹಿಂದೆ ಎಲ್ಲ ನಾವು ಅದೇ ಗೊಬ್ಬರಗಳ ಮೇಲೆ ನಾವು ಇದನ್ನ ಅವಲಂಬಿಸಿದ್ವಿ. ಆದರೆ ಇವತ್ತು ನಾವೇನು ಮಾಡಿದ್ವಿ, ಫರ್ಟಿಲೈಸರ್, ಕೆಮಿಕಲ್ ಫರ್ಟಿಲೈಸರು, ಗ್ರೀನ್ ರೆವಲ್ಯೂಷನ್ ಬಂದ ನಂತರ ಹೇರಳವಾಗಿ ಯೂಸ್ ಮಾಡ್ತಾ ಇದ್ದೀವಿ. ಅಗತ್ಯ ಇದೆಯೋ ಬಿಟ್ಟಿದೆಯೋ ಅದ್ರ ಮೇಲೆ ಹೆಚ್ಚು ಉಪಯೋಗಿಸ್ತಾ ಇದ್ದೀವಿ. ಸೊ ಆ ಥರ ಸರ್ಕಾರ ಇವಾಗಿಂದನೇ ಅದಕ್ಕೆ ಹೆಚ್ಚು ಮಾಡ್ತಾ ಕಂಪೋಸ್ಟನ್ನು ಮಾಡಿದ್ರೆ ಅದಕ್ಕೊಂದು ಇನ್ಸೆಂಟಿವ್ ಕೊಡ್ತಾ ಹೋಗ್ಬೋದು. ನೀವು ಕಂಪೋಸ್ಟನ್ನು ಯೂಸ್ ಮಾಡಿದ್ರೆ ಇದಕ್ಕೊಂದು ಇಷ್ಟು ಇನ್ಸೆಂಟಿವ್ ಕೊಡ್ತೀನಿ ರೈತರಿಗೆ ಅಂತ ಶುರು ಮಾಡ್ಬೋದು. ಈವನ್ ಬಯೋಮಾಸನ್ನು ಯೂಸ್ ಮಾಡುವಂಥ ಲೊಕ್ಯಾಲಿಟೀಸ್ಗೂ ಇನ್ಸೆಂಟಿವ್ ಕೊಡ್ತಾ ಹೋಗ್ಬೋದು ಸರ್ಕಾರ.